Morning ಕೇಳಿದ ಫಸ್ಟ್ ಕ್ವೆಶನ್ ಯಾವುದು ಅಂದ್ರೆ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ಬೋತ್ ಆಟೋಟ್ರೋಫಿಕ್ ಅಂಡ್ ಹೆಟೆರೋಟ್ರೋಫಿಕ್ ಅಂತ ಕ್ವೆಶನ್ ಕೇಳಿತ್ತು. ಸೊ ಈ ಕನ್ನಡ ಒಳಗಡೆ ಸೊ ಯಾವುದು ಸ್ವಪೋಷಕ ಹಾಗೂ ಪರಪೋಷಕ ನ್ಯೂಟ್ರಿಷನ್ಗೆ ಎಕ್ಸಾಂಪಲ್ ಯಾವುದು ಅಂತ ಕೇಳಿತ್ತು. ಸೊ ಆಪ್ಷನ್ಸ್ ಯಾವ್ಯಾವುದು? ಫಸ್ಟ್ ಆಪ್ಷನ್ ಅಲ್ಗೆ, ಸೆಕೆಂಡ್ ಆಪ್ಷನ್ ಕಸ್ಕುಟ, ಥರ್ಡ್ ಆಪ್ಷನ್ ಹ್ಯೂಮನ್ ಬೀಯಿಂಗ್, ಫೋರ್ತ್ ಆಪ್ಷನ್ ಯುಗ್ಲಿನ. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಫೋರ್ತ್ ಆಪ್ಷನ್ ಯುಗ್ಲಿನ. ಸೊ ಯಾಕೆ ಫೋರ್ತ್ ಆಪ್ಷನ್ ಯುಗ್ಲಿನ ಅಂತ ಹೇಳಿ ಸೊ ನೆಕ್ಸ್ಟ್ ಸ್ಲೈಡ್ ಒಳಗಡೆ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಆಪ್ಷನ್ ಯಾವ್ದಿತ್ತು? ಅಲ್ಗೆ. ಸೊ ಕನ್ನಡದೊಳಗಡೆ ಏನಂತ ಕರಿತೇವಿ? ಪಾಚಿ ಅಂತ ಕರಿತೇವಿ. ಸೊ ಈ ಅಲ್ಗೆ ಯಾವ ಕಲರ್ ಇದೆ ಇಲ್ಲೇ ನೋಡ್ಬೋದು ನೀವು. ಯಾವ ಕಲರ್ ಕಾಣ್ತಿದೆ ಅಲ್ಗೆ? ಇದು ಗ್ರೀನ್ ಕಲರ್, ಹಸಿರು ಕಲರ್ ಕಾಣ್ತಿದೆ. ಸೊ ಹಸಿರು ಕಲರ್ ಕಾಣ್ಬೇಕಂದ್ರೆ ಅಲ್ಲಿ ಯಾವ ಪಿಗ್ಮೆಂಟ್ ಪ್ರೆಸೆಂಟ್ ಇರುತ್ತೆ? ಗ್ರೀನ್ ಪಿಗ್ಮೆಂಟ್. ಸೊ ಆ ಗ್ರೀನ್ ಪಿಗ್ಮೆಂಟ್ ಹೆಸರೇನು? ಕ್ಲೋರೋಫಿಲ್. ಸೊ ಕ್ಲೋರೋಫಿಲ್ ಪ್ರೆಸೆಂಟ್ ಇದ್ರೆ ಏನಾಗುತ್ತೆ? ಫೋಟೋಸಿಂಥಸಿಸ್ ಆಗುತ್ತೆ. ಸೊ ಫೋಟೋಸಿಂಥಸಿಸ್ ಆದ್ಮೇಲೆ ಓನ್ ಫುಡ್ ಪ್ರಿಪೇರ್ ಮಾಡುತ್ತೆ ಪ್ಲಾಂಟ್ಸ್. ಸೊ ಓನ್ ಫುಡ್ ಪ್ರಿಪೇರ್ ಮಾಡಿ ಅದರಿಂದ ಏನ್ ಮಾಡುತ್ತೆ? ಎನರ್ಜಿ ತಗೊಳುತ್ತೆ. ಸೊ ಆ ನ್ಯೂಟ್ರಿಷನ್, ಆ ಪ್ರೊಸೆಸ್ ಯಾವ ಟೈಪ್ ಅಂತ ಹೇಳ್ತೀವಿ? ಓನ್ ಫುಡ್ ಇಂದ ನ್ಯೂಟ್ರಿಷನ್ ತಗೊಂಡ್ರೆ ಆ ಪ್ರೊಸೆಸ್ ಯಾವುದು? ಆ ಮೋಡ್ ಆಫ್ ನ್ಯೂಟ್ರಿಷನ್ ಯಾವ್ದಂದ್ರೆ ಆಟೋಟ್ರೋಫಿಕ್. ಸೊ ಅಲ್ಲಿಗೆ ಏನಾಯ್ತು ಇವಾಗ? ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಆಟೋಟ್ರೋಫಿಕ್ ನ್ಯೂಟ್ರಿಷನ್. ಸೆಕೆಂಡ್ ಆಪ್ಷನ್ ಯಾವ್ದು ಗೊತ್ತಿತ್ತು? ಕಸ್ಕುಟ. ಸೊ ಕಸ್ಕುಟ ಇಲ್ಲಿ ನೋಡ್ಬೋದು. ಸೊ ಇದು ಮೇನ್ ಒರಿಜಿನಲ್ ಪ್ಲಾಂಟ್. ಸೊ ಇದೆಲ್ಲ ಮೇನ್ ಪ್ಲಾಂಟ್. ಸೊ ಇದ್ರ ಮೇಲೆ ಏನಿದು ಕಾಣ್ತಿದೆ ಅಲ್ಲ, ಸೊ ಈ ರೀತಿ ಯೆಲ್ಲೋ ಕಲರ್ ಒಳಗಡೆ ಕಾಣ್ತಿದೆ ಅಲ್ಲ, ಸೊ ಇದು ಯಾವ ಪ್ಲಾಂಟ್ ಅಂತಂದ್ರೆ, ಸೊ ಈ ರೀತಿ ಎಲ್ಲ ಬಳ್ಳಿ ಟೈಪ್ ಹಬ್ಕೊಂಡಿದೆಲ್ಲ, ಸೊ ಈ ಪ್ಲಾಂಟ್ ಯಾವುದು? ಕಸ್ಕುಟ. ಸೊ ಕಸ್ಕುಟ ಏನ್ ಮಾಡ್ತಿದೆ ಇಲ್ಲಿ? ಇಟ್ ಗ್ರೋಸ್ ಆನ್ ಅದರ್ ಪ್ಲಾಂಟ್ಸ್. ಬೇರೆ ಪ್ಲಾಂಟ್ ಮೇಲೆ ಏನಾಗ್ತಿದೆ? ಈ ಪ್ಲಾಂಟ್ ಮೇಲೆ ಏನಾಗ್ತಿದೆ? ಈ ಕಸ್ಕುಟ ಗ್ರೋ ಆಗ್ತಿದೆ. ಸೊ ಇದೇನ್ ಮಾಡ್ತಾ ಒಂದು ಸ್ಪೆಷಲೈಸ್ಡ್ ಸ್ಟ್ರಕ್ಚರ್ ಈ ರೀತಿ, ಅದಕ್ಕೆ ಏನಂತ ಕರಿತೀವಿ? ಹಾಸ್ಟೋರಿಯಾ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇದರದ್ದು ಪ್ಲಾಂಟ್ ಇದು ಬ್ರಾಂಚ್ ಆದ್ರೆ ಸೊ ಇದ್ರೊಳಗಡೆ ಏನಾಗ್ತಿರ್ತದೆ? ಎಲ್ಲಾ ನ್ಯೂಟ್ರಿಯೆಂಟ್ಸ್ ಏನಾಗ್ತಿರ್ತಾವ? ಈ ರೀತಿ ಫ್ಲೋ ಆಗ್ತಿರ್ತಾವ. ಸೊ ಅವಾಗ ಈ ಕಸ್ಕುಟ ಏನ್ ಮಾಡುತ್ತೆ? ತಂದೆ ಒಂದು ಸ್ಪೆಷಲೈಸ್ಡ್ ಸ್ಟ್ರಕ್ಚರ್ ಕಾಲ್ಡ್ ಆಸ್ ಹಾಸ್ಟೋರಿಯಾ. ಅದ್ರ ಹೆಸರೇನ್ರಿ? ಹಾಸ್ಟೋರಿಯಾ. ಸೊ ಈ ಹಾಸ್ಟೋರಿಯಿಂದ ಏನ್ ಮಾಡುತ್ತೆ? ಇದು ನ್ಯೂಟ್ರಿಯೆಂಟ್ಸ್ ನ ಏನ್ ಮಾಡುತ್ತೆ? ಅಬ್ಸಾರ್ಬ್ ಮಾಡುತ್ತೆ. ಸೊ ಅಬ್ಸಾರ್ಬ್ ಫುಡ್ ಫ್ರಮ್ ಅದರ್ ಪ್ಲಾಂಟ್. ಸೊ ಈ ಬೇರೆ ಪ್ಲಾಂಟ್ ಇಂದ ಏನ್ ಮಾಡ್ತಿದೆ? ನ್ಯೂಟ್ರಿಯೆಂಟ್ಸ್ ನ ಅಬ್ಸಾರ್ಬ್ ಮಾಡ್ತಿದೆ. ಸೊ ಬೇರೆ ಪ್ಲಾಂಟ್ ಇಂದ ನ್ಯೂಟ್ರಿಷನ್ ತಗೋತಿದೆ ಅಂದ್ರೆ ಅದು ಯಾವ ಟೈಪ್ ಆಫ್ ನ್ಯೂಟ್ರಿಷನ್ ಆಗುತ್ತೆ ಅವಾಗ? ಯಾವ ಮೋಡ್ ಆಫ್ ನ್ಯೂಟ್ರಿಷನ್ ಅಂದ್ರೆ ಹೆಟೆರೋಟ್ರೋಫಿಕ್ ನ್ಯೂಟ್ರಿಷನ್. ಸೊ ನಮ್ ಕ್ವೆಶನ್ ಏನಾಗಿತ್ತು? ಯಾವುದು ಬೋತ್ ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಅಂಡ್ ಹೆಟೆರೋಟ್ರೋಫಿಕ್ ನ್ಯೂಟ್ರಿಷನ್ ಅಂತ ಕೇಳಿದ್ರು. ಹಾಗಿದ್ರೆ ಸೊ ಇವ್ ಎರಡು ಆಪ್ಷನ್ ಕೂಡ ಏನಾಗುತ್ತೆ? ರಾಂಗ್ ಆಗುತ್ತೆ. ಯಾಕಂದ್ರೆ ಆಲ್ಗೆ ಇಸ್ ಜಸ್ಟ್ ಆಟೋಟ್ರೋಫಿಕ್, ಕಸ್ಕುಟ ಅನ್ನೋದೇನು? ಹೆಟೆರೋಟ್ರೋಫಿಕ್ ನ್ಯೂಟ್ರಿಷನ್. ಸೊ ಥರ್ಡ್ ಆಪ್ಷನ್ ಯಾವ್ದಿತ್ತು? ಹ್ಯೂಮನ್ ಬೀಯಿಂಗ್ಸ್. ಸೊ ನಮ್ ಕಡೆ ಅಂತೂ ಕ್ಲೋರೋಫಿಲ್ ಇಲ್ಲ, ಗ್ರೀನ್ ಪಿಗ್ಮೆಂಟ್ ಇಲ್ಲ. ಸೊ ನಾವೆಲ್ಲ ಏನದೆ? ನಾವು ಗ್ರೀನ್ ಕಲರ್ ಕಾಣಲ್ಲ. ಯಾಕಂದ್ರೆ ನಮ್ ಕಡೆ ಯಾವ ಪಿಗ್ಮೆಂಟ್ ಆಬ್ಸೆಂಟ್ ಇದೆ? ಕ್ಲೋರೋಫಿಲ್. ಸೊ ಕ್ಲೋರೋಫಿಲ್ ಅಂದ್ರೆ ಏನಾಗಲ್ಲ? ಫೋಟೋಸಿಂಥಸಿಸ್ ಆಗಲ್ಲ. ಫೋಟೋಸಿಂಥಸಿಸ್ ಆಗಿಲ್ಲ ಅಂದ್ರೆ ಓನ್ ಫುಡ್ ಪ್ರಿಪೇರ್ ಮಾಡಲ್ಲ. ಓನ್ ಫುಡ್ ಪ್ರಿಪೇರ್ ಮಾಡಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ? ಬೇರೆ ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ಮೇಲೆ ಡಿಪೆಂಡ್ ಆಗ್ತೀವಿ. ಸೊ ಅಂದ್ರೆ ನಾವು ಬೇರೆ ಆರ್ಗಾನಿಸಮ್ಸ್ ಇಂದ ಏನ್ ಮಾಡ್ತಿದೀವಿ? ನ್ಯೂಟ್ರಿಷನ್ ಸಪ್ಲೈ ಮಾಡ್ಕೋತಿದೀವಿ. ಸೊ ಹಂಗಿದ್ರೆ ಇದು ಯಾವ ಟೈಪ್ ಆಫ್ ನ್ಯೂಟ್ರಿಷನ್ ಅಂದ್ರೆ ಹೆಟೆರೋಟ್ರೋಫಿಕ್ ನ್ಯೂಟ್ರಿಷನ್. ಸೊ ಇದು ಕೂಡ ಆಪ್ಷನ್ ಏನಾಗಲ್ಲ ನಮ್ಗೆ? ರೈಟ್ ಆಗಲ್ಲ. ಸೊ ಲಾಸ್ಟ್ ಆಪ್ಷನ್ ಯಾವುದು? ಯುಗ್ಲಿನ. ಸೊ ಯುಗ್ಲಿನ ಏನಾಗುತ್ತೆ? ಇಲ್ಲಿ ಟೂ ಟೈಪ್ಸ್ ಆಫ್ ನ್ಯೂಟ್ರಿಷನ್ ಶೋ ಮಾಡುತ್ತೆ. ಸೊ ಒಂದು ಸೂರ್ಯನ ಬೆಳಕು, ಸನ್ಲೈಟ್ ಪ್ರೆಸೆಂಟ್ ಇದ್ದಾಗ, ಇನ್ನೊಂದು ಸನ್ಲೈಟ್ ಆಬ್ಸೆಂಟ್ ಇದ್ದಾಗ. ಸೊ ಇದು ಇಲ್ಲೇ ನೋಡ್ಬೋದು. ಸೊ ಇದು ಯಾವ ಕಲರ್ ಕಾಣ್ತಿದೆ ಅಂದ್ರೆ, ಯಾವ ಕಲರ್ ಕಾಣ್ತಿದೆ? ಇದು ಗ್ರೀನ್ ಕಲರ್. ಸೊ ಗ್ರೀನ್ ಕಲರ್ ಪಿಗ್ಮೆಂಟ್ ಪ್ರೆಸೆಂಟ್ ಇದ್ರೆ ಏನಾಗುತ್ತೆ? ಫೋಟೋಸಿಂಥಸಿಸ್ ಆಗುತ್ತೆ ಮಾರ್ನಿಂಗ್ ಸನ್ಲೈಟ್ ಪ್ರೆಸೆಂಟ್ ಇದ್ದಾಗ. ಸೊ ಅದರಿಂದ ನ್ಯೂಟ್ರಿಷನ್ ತಗೊಂಡಿದ್ದು ಯಾವ ಮೋಡ್ ಆಫ್ ನ್ಯೂಟ್ರಿಷನ್? ಆಟೋಟ್ರೋಫಿಕ್ ನ್ಯೂಟ್ರಿಷನ್. ಸೊ ಸನ್ಲೈಟ್ ಇಲ್ಲ ಅಂದಾಗ ಏನ್ ಮಾಡ್ತಿಲ್ಲ? ಏನಾಗಲ್ಲ? ಫೋಟೋಸಿಂಥಸಿಸ್ ಆಗಲ್ಲ. ಇವೊಂದು ಈ ಹಸಿರು ಗ್ರೀನ್ ಪಿಗ್ಮೆಂಟ್ ಪ್ರೆಸೆಂಟ್ ಇದ್ರೂ ಕೂಡ ಸನ್ಲೈಟ್ ಇಲ್ಲ ಅಂದ್ರೆ ಏನಾಗಲ್ಲ? ಫೋಟೋಸಿಂಥಸಿಸ್ ಆಗಲ್ಲ. ಸೊ ಫೋಟೋಸಿಂಥಸಿಸ್ ಆಗದೆ ಇರುವಾಗ ಇದು ಏನ್ ಮಾಡುತ್ತೆ? ಸೊ ಇದ್ರ ಸರೌಂಡಿಂಗ್ ಒಳಗಡೆ, ಇದ್ರ ಸುತ್ತಮುತ್ತ ಏನ್ ನ್ಯೂಟ್ರಿಯೆಂಟ್ಸ್ ಪ್ರೆಸೆಂಟ್ ಇರುತ್ತಲ್ಲ, ಸೊ ಅದನ್ನ ಏನ್ ಮಾಡುತ್ತೆ? ಯುಗ್ಲಿನ ಅಬ್ಸಾರ್ಬ್ ಮಾಡ್ಕೊಳತ್ತೆ. ಸೊ ಹಂಗಿದ್ರೆ ಇದೇನಾಯ್ತು ಇವಾಗ? ಸನ್ಲೈಟ್ ಇದ್ದಾಗ ಓನ್ ಫುಡ್ ಪ್ರಿಪೇರ್ ಮಾಡಿತ್ತು. ಸೊ ಹಂಗಾಗಿ ಇದು ಆಟೋಟ್ರೋಫಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅಂತ ಕರಿದ್ವಿ. ಸೊ ಸನ್ಲೈಟ್ ಆಬ್ಸೆಂಟ್ ಇದ್ದಾಗ ಏನಾಯ್ತು? ಬೇರೆ ಸರೌಂಡಿಂಗ್ ಒಳಗಡೆ ಇರೋ ಬೇರೆ ಆರ್ಗನಿಸಮ್ ಸಿಕ್ರೆಟ್ ಮಾಡಿರೋ ನ್ಯೂಟ್ರಿಯೆಂಟ್ಸ್ ಮೇಲೆ ಏನಾಗುತ್ತೆ? ಇದು ಡಿಪೆಂಡ್ ಆಗುತ್ತೆ. ಸೊ ಹಂಗಿದ್ರೆ ಇದು ಯಾವ ಟೈಪ್ ಆಫ್ ಮೋಡ್ ಆಗುತ್ತೆ? ಹೆಟೆರೋಟ್ರೋಫಿಕ್. ಸೊ ಕ್ವೆಶನ್ ಏನಿತ್ತು ನಮ್ದು? ಸೊ ಯಾವುದು ಬೋತ್ ಆಟೋಟ್ರೋಫಿಕ್ ಅಂಡ್ ಹೆಟೆರೋಟ್ರೋಫಿಕ್ ನ್ಯೂಟ್ರಿಷನ್ ಅಥವಾ ಸ್ವಪೋಷಕ ಮತ್ತು ಪರಪೋಷಕ ಅಂತ ನೋಡಿದಾಗ ಎರಡು ಟೈಪ್ ಎಕ್ಸಿಬಿಟ್ ಮಾಡೋದು ಯಾವುದು ಎಕ್ಸಾಂಪಲ್ ಅಂದ್ರೆ ಯುಗ್ಲಿನ. ಸೊ ದ ಕರೆಕ್ಟ್ ಆಪ್ಷನ್ ಡಿ ಯಾವುದು? ಯುಗ್ಲಿನ ಇಸ್ ದ ಕರೆಕ್ಟ್ ಆನ್ಸರ್.